ಸರ್ವಿಸು ಕೊಟ್ಟಿದ್ದು ಫಸ್ಟ್ ಟೈಮ್ ಇದು ಸರ್ವಿಸು, ಬಟ್ ಅಲ್ಲಿದೆ ಕೆಲವೊಂದು ಫಸ್ಟ್ ಟೈಮ್ ಇದು ಸರ್ವಿಸ್ ಮಾಡ್ತಾ ಇರೋದು. ನೋಡೋಣ. ಉಳಿತಾ ಇದೆ, ಒಂದು ವಿಡಿಯೋ ಮಾಡ್ಕೊಬಂದಿದೆ, ಹಂಗಾಗಿ ಅಲ್ಲಿ ಅಮೌಂಟ್ಗೋಸ್ಕರ ಹೋಗಿದ್ದಾರೆ. ಕೊಡ್ಬೇಕು ಕಾಳು ಇದಾವ. ಫ್ರೆಂಡ್ಸ್ ನೋಡಿ, ಡೈಲಿ ಈ ಥರ ಕಾಳು ತಿಂತೀನಿ ನಾನು. ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ ಕಾಳು ತಿಂತೀನಿ. ಫ್ರೆಂಡ್ಸ್ ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್. ಡ್ಯೂಟಿಗೆ ಹೋಗ್ಬೇಕು, ಟೈಮ್ ಆಗಿದೆ, ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಷ್ಟೇ. ಬುಜ್ಜಿ ಗುಡ್ ಮಾರ್ನಿಂಗ್. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನು ಈ ಕಡೆ ಔಷಧಿ ಹೊಡ್ತಿದ್ದಾರೆ ಅನ್ಸುತ್ತೆ. ನಮ್ಮ ತಂದೆ ಯಾಕೆ ಸೌಂಡ್ ಬರ್ತಾ ಇದೆ ಗುಂಗ್ ಅಂತ ಮಿಷನ್ದು, ಅದಕ್ಕೆ ಹೋಗ್ತಾ ಇದ್ದೀನಿ ನೋಡ್ಕೊಂಬೋಣ ಅಂತ. ಡೈಲಿ ಬ್ಲಾಗ್ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್, ಕೆಲವೊಂದು ಟೈಮು ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತಲ್ಲ, ಅವು ವಿಡಿಯೋಸ ಮಾಡೋಕ್ಕಾಗಲ್ಲ. ಇನ್ನೊಂದೇನು ಪ್ರಾಬ್ಲಮ್ ಅಂತಂದರೆ ಕರೆಂಟೇ ಇರೋಲ್ಲ. ಕರೆಂಟ್ ಇಲ್ಲ ಅಂತಂದರೆ ವೀಡಿಯೋ ಮಾಡೋದು ಹೆಂಗೆ ಮಾಡಿ ಹೇಳಿ. ಫೋನ್ ಚಾರ್ಜ್ ಇರಲ್ಲ, ಅದರ ಬೇರೆ ಒಂದು ಐಫೋನು ಚಾರ್ಜ್ ಇರಲ್ಲ, ನಿಮಗೂ ಗೊತ್ತು ಐಫೋನು ಕತೆ. ಇಲ್ಲಿ ಒಳಗಡೆ ಇದೆ ನಮ್ಮ ತಂದೆ. ನಮ್ಮ ತಾಯಿಯವರು ಕೈ ರೊಟ್ಟಿ ಮಾಡೋದು, ಕೈಯಲ್ಲೇ ಸುಡೋದು. ಈ ಥರ ಕ್ಲೀನಾಗಿ ಅದನ್ನೆಲ್ಲ ತೊಳ್ಕೊತಾರೆ. ಅದಾದಮೇಲೆ ಅಕ್ಕಿ ರೊಟ್ಟಿ ನೋಡಿ, ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತಾರಂತ. ಎಷ್ಟು ರೊಟ್ಟಿ ಸುಡ್ತೀವಿ ನೀನು ಒಂದು ತಾಸ್ನಾಗ? ಹಿಂಗೆ ಕೈಯಲ್ಲೇ ಸುಡೋದಾರ ಎಷ್ಟು ಸುಡ್ಬೋದು? ಬಾಯಲ್ಲಿ ಅಡ್ಕೆಲಿ ಹಾಕೊಂಡು ಮಾತನಾಡಕ್ಕೆ ಬರದೇ ಇರೋವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು 20-30 ರೊಟ್ಟಿ ಸುಡ್ಬೋದಾ? ಅದಕ್ಕಿಂತ ಜಾಸ್ತಿ ಸುಡ್ಬೋದಾ? ಅಷ್ಟೇ. ಒಂದು ತಾಸ್ನಾಗ 20-30 ಅಷ್ಟು ಸುಡ್ತೀಯ. ನನಗೆ ತಿಂಡಿ ಹಾಕ್ಕೊಟ್ರೆ ನಾನು ಇಲ್ಲಿಂದ ಚಲೋ ಆಗ್ತೀನಿ, ಕಲ್ಸ್ಕೊತೀನಿ ಇಲ್ಲಿಂದ. ಫೈನಲಿ ಒಂದು ಡ್ರೆಸ್ ನೋಡಿ ಸಿಕ್ಕಾಪಟ್ಟೆ ನಂದು ಹೋಗ್ಬಿಟ್ಟಿದ್ದೀನಿ. ಪೆಟ್ರೋಲ್ ಬಂಕ್ ಸಿಕ್ಕಿದೆ ಇಲ್ಲಿ, ಪೆಟ್ರೋಲ್ ಬಂಕ್ ಅಂತ ಇಟ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ನೋಡಿ ಕೈಯಲ್ಲಿ ಹೆಂಗಿದೆ, ಇದು ಗಾಯ ಆಗಿತ್ತು, ಕೈ ಸಿಕ್ಕಾಪಟ್ಟೆ ಉರಿತಾ ಇದೆ. ಒಂದು ವಿಡಿಯೋ ಮಾಡ್ಕೊಬಂದಿದೆ, ಹಂಗಾಗಿ ಅಲ್ಲಿ ಅಮೌಂಟ್ಗೋಸ್ಕರ ಹೋಗಿದ್ದೆ, ಅಮೌಂಟ್ ಇಸ್ಕೊಂಬರಕ್ಕಂತ ಹೋಗಿದ್ದೆ. ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ಮಳೆ ನೋಡಿ, ಸಿಡ್ಲು. ವಾಯ್ಸ್ ಕೇಳ್ತಾ ಇಲ್ಲ ಗೊತ್ತಿಲ್ಲ, ಯಾಕಂತಂದರೆ ಹೆಲ್ಮೆಟ್ ಹಾಕಿದ್ದೀನಲ್ಲ, ಹಂಗಾಗಿ ವಾಯ್ಸ್ ಕೇಳ್ತಾ ಇಲ್ಲ ಗೊತ್ತಿಲ್ಲ. ಬನ್ನಿ, ಸಿಕ್ಕಾಪಟ್ಟೆ ತಂದೆ ಆಗಿದೆ, ಮನೆಗೆ ಹೋಗಿ ಒಂದು ಟೀ ಕುಡಿದು ಮನೇಲಿ ಸಿಗ್ತೀನಿ. ಬಾಯ್. ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಇನ್ನೊಂದು ಚಾನಲ್ ಇತ್ತು ನಂದು ಐಡಿ, ಅದರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಾಗಿದೆ ಅಂತಂದರೆ ಮ್ಯಾಟ್ರು ನೋಡಿ ಎಂತ ಆಗಿದೆ ಅಂತಂದರೆ, ಇಲ್ಲಿ ನೋಡಿ ನೆಟ್ವರ್ಕೇ ಇಲ್ಲ. ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ನೋಡಿ ನೆಟ್ವರ್ಕ್ ಸಿಮ್ ಏನೋ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ ಸಿಮ್ ಏನಾಗಿದೆ ಗೊತ್ತಿಲ್ಲ. ಬಟ್ ಎಲ್ಲ ರಂಬ ರಾಡಿ ಆಗಿದೆ ಗಾಯ್ಸ್. ನೋಡಿ ರೂಮೆಲ್ಲ ರಂಬ ರಾಡಿ ಆಗಿದೆ. ನಾನು ಸರಿಯಾಗಿ ಇಟ್ಕೊಳಲ್ಲ, ರೂಮು ಕ್ಲೀನಾಗಿ ಇಟ್ಕೊಳಲ್ಲ, ಹಿಂಗೆ ರಂಬ ರಾಡಿ ಮಾಡಿಬಿಡ್ತೀನಿ. ನೋಡಿ ಹೆಂಗೆ ಆಟ ಆಡ್ತಾಯಿದೆ ನಾಯಿ, ನೋಡಿ ಹೆಂಗೆ ಆಟ ಆಡ್ತಾಯಿದೆ. ಇನ್ನು ನಮ್ಮ ಅಣ್ಣ ಬಂದಿಲ್ಲ, ಇವತ್ತು ಬೇರೆ ಬೋರಲ್ಲಿ ನೀರಿಲ್ಲ ಅಂತ ಅಲ್ಲ, ಬೋರ್ ಆನ್ ಆಗುತ್ತೆ, ಬಟ್ ಕರೆಂಟ್ ಬರ್ತಾಯಿಲ್ಲ. ಬೋರಿಂಗ್ ಕರೆಂಟು ಬಂದಿಲ್ಲ ಇವತ್ತು, ಮತ್ತು ನಾಳೆನೂ ಬರೋಲ್ಲ ಅಂತ ಅಂದ್ಕೊತೀನಿ. ನೀರು ತುಂಬ ಸಾಲ್ಟೇಜ್ ಇದೆ, ಅದೊಂದು ಸಮಸ್ಯೆ. ನೋಡಿ ನೆಲ್ಲಿ ಬರೋಲ್ಲ, ಒಳಗಡೆ ನೆಲ್ಲಿದೆ ಅಲ್ಲಿ ಬರೋಲ್ಲ. ಇದು ಬಂತು ನೋಡಿ ಕಾಲಿಗೆ. ಇವಾಗ ಅಜ್ಜಿ ಫೋನಲ್ಲಿ ಮಾತಾಡ್ತಾ ಇದೆ. ನಮ್ಮ ತಾಯಿ ಇಟ್ಟಿದೆ ಹೊರಗೆ. ಮೊಟ್ಟೆ, ಇನ್ನೊಂದು ಡೈಲಿ ಮೊಟ್ಟೆ ಬೇಕು ಫ್ರೆಂಡ್ಸ್. ನನಗೂ ನಮ್ಮ ಅಣ್ಣಗೂ ಡೈಲಿ ಮೊಟ್ಟೆ ಇರಲೇಬೇಕು. ಮೊಟ್ಟೆ ತಿಂದಿಲ್ಲ ಅಂದರೆ ನಡೆಯಲ್ಲ, ಡೈಲಿ ಮೊಟ್ಟೆ ತಿಂತಾ ಇರ್ತೀವಿ. ನೋಡಿ ಸ್ವಲ್ಪ ಬಾಗಿಲು ಓಪನ್ ಇದ್ದರೆ ಒಳಗೆ ಬಂದುಬಿಡುತ್ತೆ ಇದು.
ಹೇಯ್ ನಡಿ ಹೊರಗ. ಮೋಸ್ಟ್ಲಿ ಇದ್ರಾಗಿರೋದೇನು, ಇದ್ರಾಗ ರೊಟ್ಟೆ ಇದೆ ಗೈಸ್. ಇದು ಒಳ್ಳೆ ರೊಟ್ಟಿ ಊಟ ಆಗುತ್ತೆ. ನಡಿ 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 ನೋಡಿ ಹೆಂಗ್ ಮಾಡತ್ ನೋಡಿ ನಮ್ಮ ತಾಯಿ. ಅದು ಕಡಿದಿತ್ತಂಗೆ ಮಾಡತ್ತದ ಕಡೆಲ್ಲ. ಆಗ್ತಾವನಿಗೆ ಬಾಯ್ ಆಗತ್ತಪ್ಪ. ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ನೋಡಿ 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 ಹನಿ ಬರ್ತಾ ಇದೆ ನೋಡಿ. ಮಳೆ ಬರ್ತಾ ಇದೆ ನೋಡಿ. ಇಲ್ಲಿ ಅಲ್ಲೋ, ಇಲ್ಲಿ ತಳಗಿದೆ ಮಳೆ. ನಾನಿವಾಗಿರೋದು ಓಲ್ಡ್ ತೀರ್ಥಹಳ್ಳಿ ರೋಡ್ ಇದೆ ಅಲ್ವಾ, ಇಲ್ಲಿ ಬಂದಿರೋದು ನೋಡಿ. ಸಾಬಾಜ್ ಆಟೋ ಸೆಂಟರಿಗೆ ಬಂದಿದ್ದೀನಿ. ಯಾಕಪ್ಪ ಅಂತ ಅಂದರೆ ನನ್ನ ವೆಹಿಕಲನ್ನು ನಾನು ಇಲ್ಲೇ ಸರ್ವಿಸಿಗೆ ಕೊಟ್ಟಿದ್ದು ನೋಡಿ. ಇಲ್ಲೇ ಸರ್ವಿಸಿಗೆ ಕೊಟ್ಟಿದ್ದು ಫಸ್ಟ್ ಟೈಮ್ ಇದು ಸರ್ವಿಸು. ಬಟ್ ಅಲ್ಲಿದೆ ವೆಹಿಕಲ್ ಒಂದು ಫಸ್ಟ್ ಟೈಮ್ ಇದು ಸರ್ವಿಸ್ ಮಾಡ್ತಾ ಇರೋದು. ನೋಡೋಣ ಇಲ್ಲಿ ಯಾವ ಥರ ಸರ್ವಿಸ್ ಮಾಡ್ತಾರೆ ಏನು ಅಂತ ಗೊತ್ತಾಗುತ್ತೆ. ಬೈಕ್ನ ಒಂಥರ ಟೆಸ್ಟ್ ಡ್ರೈವ್ ಮಾಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ. ಚೆನ್ನಾಗಿ ಮಾಡ್ತಾರ ಅಂತ ಅಂದರು, ಹಂಗೆ ನಾನು ಇಲ್ಲಿ ತಂದುಬಿಟ್ಟಿದ್ದೀನಿ. ಫಾರ್ ದ ಫಸ್ಟ್ ಟೈಮ್, ಇದೇ ಫಸ್ಟ್ ಟೈಮ್ ತಂದಿದ್ದು. ನೋಡೋಣ, ಸಿಕ್ಕಾಬಿಡೆ ಬ್ಯುಸಿ ಇದ್ದಾರೆ. ನಮ್ಮ ಅಣ್ಣ ಆ ಕಡೆ ತೊಗೊಂಡಿದ್ದಾನೆ ನೋಡಿ. ಆಯಲ್ ತೆಗಿತಾ ಇದ್ದಾರೆ ವೆಹಿಕಲ್ದು. ಕ್ಲೀನಾಗಿ ಹೋಗ್ಬೇಕಲ್ಲ, ಹಂಗಾಗಿ ಫ್ರೆಶ್ಶಾಗಿ ಎಲ್ಲ ಕ್ಲೀನ್ ಆಗಬೇಕಲ್ಲ, ಡ್ರೈ ಆಗಬೇಕು. ತುಂಬ ಹೊತ್ತಾಯಿತು ಓಪನ್ ಆಗಿಬಿಟ್ಟು, ಎಲ್ಲ ಕ್ಲೀನಾಗಿ ಡ್ರೈ ಆಗಿದೆ ನೋಡಿ. ಆಯಿಲ್ ಒಂದು ಹನಿನೂ ಕೂಡ ಇಲ್ಲ ಇವಾಗ, ಎಲ್ಲ ಒಂದು ಹನಿ ಕೂಡ ಕಿತ್ಕೊಂಡು ಹೋಗಿದೆ. ನೋಡೋಣ ಅದೆಷ್ಟು ಖರ್ಚು ಬಂತು ಏನು. ಒಂದು ಸಲ ಸರ್ವಿಸ್ ಮಾಡಿಸಿದ್ರೆ ಏನೆಲ್ಲ ಆಗಬೇಕು ಏನಂತ ಪ್ರತಿಯೊಂದು ತಿಳಿಸ್ತೀನಿ. ಅದೆಷ್ಟು ಖರ್ಚು ಬಂತು ಅಂತ ತಿಳಿಸ್ತೀನಿ. ಹಂಗೆ ವೀಡಿಯೋನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗ್ತಾಯಿರಿ. ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದೆಷ್ಟು ಖರ್ಚು ಬಂತು ಏನಂತ ಡೀಟೇಲ್ಸ್ ಕೊಡ್ತೀನಿ. ಫ್ರೆಂಡ್ಸ್ ಬೈಕ್ ಅಲ್ಲೇ ಇಟ್ಟು ಬಂದಿದ್ದೀನಿ ನಾನು. ಇವಾಗ ಮನೆಗೆ ಬಂದು ನೋಡಿ ಊಟ ಮಾಡ್ತಾಯಿದ್ದೀನಿ.